ಇಲ್ಲೇ ನಾವು ನೀರಾಗಿ ಕುಡ್ದು ಸುತ್ತಾಡ್ತಾ ಆಮೇಲೆ ನಾವಿಲ್ಲಿ ಅಂಜಲ್ಲು ನವಿಲು. ಹಲೋ ನಮಸ್ಕಾರ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ಇವತ್ತು ಮಂಗಳೂರಲ್ಲಿ ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಮಂಗಳೂರು ದಸರಾ ನಡೀತಾ ಇದೆ, ಅದಕ್ಕೆ ಎಲ್ಲ ಪ್ರಿಪ್ರೇಷನ್ ಇದು ನೋಡಿ ತೋರಿಸ್ತೀನಿ. ನಾವು ಈ ಟ್ರಿಪ್ಪೆಲ್ಲ ಹೋಗಿದ್ದು ದಸರಾ ಟೈಮಲ್ಲಿ. ವಿಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀವಿ, ಏನು ಅಂದ್ಕೊಬೇಡಿ. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಗೇನು ಅನ್ನಿಸ್ತಿದೆ ಅದನ್ನ ಕಮೆಂಟ್ ಮಾಡಿ. ಇದು ಡೇ 2 ವಿಡಿಯೋ ನಮ್ಮ ಟ್ರಿಪ್ದು. ಡೇ 1 ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ, ಅದು ತುಂಬ ಚೆನ್ನಾಗಿದೆ. ಇದು ಡೇ 2 ವಿಡಿಯೋ, ಇದು ತುಂಬ ಚೆನ್ನಾಗಿದೆ, ಕೊನೆವರೆಗೂ ನೋಡಿ. ಇದು ಎಲ್ಲ ನಮಗೆ ಹೊಸ ಅನುಭವ. ನಮ್ಮ ಮೈಸೂರಲ್ಲಿ ಈ ಥರ ಹುಲಿ ವೇಷ ಯಾರೂ ಹಾಕೊಂಡು ಮಾಡಲ್ಲ, ಇದು ಮಂಗಳೂರಲ್ಲಿ ಮಾತ್ರ ನಡೀತಿದೆ. ಇದು ರಾಜ್ ಫ್ರೆಂಡ್ಸ್ ಅನ್ನೋ ಒಂದು ಗ್ರೂಪು, ಆ ಗ್ರೂಪ್ನ ಹುಲಿ ವೇಷದ ಬ್ಯಾಚ್ ಇದು. ನಮ್ಮಲ್ಲಿ ಗಣಪತಿ ಹೆಂಗೆ ಕುಣಿಸ್ತಾರೆ ಆ ಥರ ಇಲ್ಲಿ ಈ ಹುಲಿ ವೇಷದ ಟ್ರೂಪು ಮಂಗಳೂರಲ್ಲಿ ಸುಮಾರಿದೆ. ನೋಡೋದಲ್ಲ ಹುಲಿ ಡ್ಯಾನ್ಸ್ ಹೆಂಗಿತ್ತು ಅಂತ. ಇದೆಲ್ಲ ನಮಗೆ ಫಸ್ಟ್ ಎಕ್ಸ್ಪೀರಿಯೆನ್ಸು. ನಮ್ಮ ಮೈಸೂರಲ್ಲಿ ಈ ಥರ ಎಲ್ಲ ನಡೆಯಲ್ಲ, ಮಂಗಳೂರಲ್ಲಿ ಮಾತ್ರ ನಡೆಯೋದು. ಚೆನ್ನಾಗಿತ್ತು. ನಾವು ಈಗ ಕುತ್ತಾರ್ಗೆ ಕೊರಗಜ್ಜ ಆದಿಸ್ಥಳ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಕದ್ರಿಗೆ ಹೋಗ್ತಿದ್ದೀವಿ. ಫುಲ್ ಬಿಸಿಲು ಗುರು ಮಂಗಳೂರು. ನೈಟ್ ಅಷ್ಟೊಂದು ಮೀನ್ ಸ್ಮೆಲ್ ಗೊತ್ತು. ಈಗ ನೋಡೋ ಸಮುದ್ರ ಹೊಡಿತಾರೆ ನಮ್ಮ ಕಡೆ, ಅಷ್ಟು ಹೊಡಿತಾ ಇಲ್ಲ. ಅಡ್ಜಸ್ಟ್ ಆಗ್ಬಿಟ್ವಾ? ದೇವಸ್ಥಾನದ ಒಳಗಡೆ ಫೋಟೋ ವಿಡಿಯೋ ಅಲೋವಿಲ್ಲ. ಈಗ ಪ್ರಸಾದ ಇಸ್ಕೊಂಡು ಇಲ್ಲಿ ಕೊರಗಜ್ಜ ಸ್ವಾಮಿ ಹತ್ರ ಇಸ್ಕೊಂಡು ಹೊರಡ್ತಾ ಇದ್ದೀವಿ. ಈಗ ನಾವು ಹೋಗ್ತಾ ಇರೋದು ಮಂಗಳೂರಿನ ಪವಿತ್ರವಾದ ದೇವಸ್ಥಾನ ಆದಂತಹ ಶ್ರೀ ಕದ್ರಿ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ. ಈ ದೇವಸ್ಥಾನದಲ್ಲಿ ಗರುಡ ಗಮನ ವೃಷಭ ವಾಹನ ಆ ಮೂವಿದು ಸ್ವಲ್ಪ ಶೂಟಿಂಗ್ ಇಲ್ಲೇ ನಡೆದಿದೆ. ಫೆಸಿಲಿಟೀಸು ಯಾವ್ಯಾವ ಥರ ಐತೆ ದೇವಸ್ಥಾನಕ್ಕೆ ನೋಡಿ. ದೇವಸ್ಥಾನ ಫುಲ್ ಸೈಲೆಂಟ್, ಪೀಸ್ಫುಲ್ ಆಗೈತೆ. ಈ ದೇವಸ್ಥಾನದ ವಿಶೇಷತೆ ಏನಂದರೆ, ದೇವಸ್ಥಾನದ ಮೇಲ್ಭಾಗದಲ್ಲಿ ಸಪ್ತ ಕೆರೆಗಳು ನಿಮಗೆ ಕಾಣ್ತಿದೆ ನೋಡಿ. ಇದೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಸ್ಮಯ ಏನಂದರೆ, ಭಗೀರಥ ತೀರ್ಥ ಅಂತ ಇದೆ ಇಲ್ಲಿ. ಇದರಲ್ಲಿ 24 ಗಂಟೆ ಟೈಮ್ ಕೂಡ ನಿಮಗೆ ನೀರು ಬರುತ್ತೆ. ಚೊಂಬಲ್ಲಿ ನೀರು ಇಟ್ಕೊಬರಬೇಕು. ಇಲ್ಲಿ
ಚೊಂಬ್ ಎತ್ಕೊಂಡು ನೀರು ಎತ್ಕೊಂಡು ಅಲ್ಲಿ ಒಯ್ಬೇಕು. ಚೊಂಬ ಅವನು ಇದೇ ಭಗೀರಥ ತೀರ್ಥ. ಇದು 24 ಗಂಟೆ ಟೈಮ್ ಕೂಡ ಬರ್ತಾ ಇರುತ್ತೆ ನೀರು. ಇಲ್ಲಿನ ನಂಬಿಕೆ ಏನಂದರೆ ಈ ನೀರು ಕಾಶಿಯಿಂದ ಬರುತ್ತೆ ಅಂತ. ಇಲ್ಲಿಂದ ನಾವು ನೀರನ್ನ ತಗೊಂಡು ಲಿಂಗ ಇದೆ, ಆ ಲಿಂಗದ ಮೇಲೆ ಹಾಕಬೇಕು. ಎಲ್ಲೂ ವಿಡಿಯೋ ಅಲೋ ಇಲ್ಲ. ಗರುಡ ಗಮನ, ವೃಷಭ ವಾಹನ, ಆ ಮೂವಿಯಲ್ಲಿ ರಿಷಬ್ ಶೆಟ್ಟಿದು ಒಂದು ಸೀನ್ ಬರುತ್ತೆ ನೋಡಿ, ಅದು ಇದೇ ಸ್ಪಾಟು. ಈಗ ನಾವು ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನದಿಂದ ಕಟೀಲು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿಂದ ಉಡುಪಿಗೆ ಹೋಗ್ತೀವಿ. ಉಡುಪಿ ಮೇನ್ ರೋಡ್. ಇನ್ನೂ ನಮ್ಮ ಚಾನಲ್ಗೆ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಕಾಣ್ತಾ ಇಲ್ಲ ಬಜರಂಗ ದಳ, ಹಿಂದೂ ಪರಿಷತ್ ಬಜರಂಗ ದಳ. ನಮಗೆ ಕಟೀಲು ಅಲ್ಲಿ ಸೂ ಫ್ರಮ್ ಸೋ ಫಿಲಮ್ನ ಸುಲೋಚನ ಅವರು ಕೂಡ ಸಿಕ್ಕಿದ್ರು. ಅವ್ರ ಹತ್ರ ಹಂಗೆ ಒಂದು ಫೋಟೋ ತಗೊಂಡು ದೇವ್ರ ದರ್ಶನ ಮಾಡಿದ್ವು. ಈಗ ನಾವು ಊಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲೇ ಕಟೀಲು ದೇವಸ್ಥಾನದಲ್ಲೇ ಊಟ. ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದರ್ಶನ ಮಾಡ್ಕೊಂಡು ನಾವೀಗ ಹೊರಟಿದ್ದೀವಿ ಉಡುಪಿಗೆ. ನಾವು ಈಗ ಉಡುಪಿಯ ಶ್ರೀಕೃಷ್ಣ ಸ್ವಾಮಿಯ ದರ್ಶನ ಮಾಡೋಕೆ ಬಂದಿದ್ದೀವಿ. ಅಲ್ಲೆಲ್ಲ ಒಡ್ಸ್ಬೇಕು. ಉಡುಪಿ ನೋಡಿಕೊಂಡು ನಾವು ಬಂದಿದ್ದು ಮಲ್ಪೆ ಬೀಚ್ಗೆ. ಫುಲ್ ಕ್ರೌಡ್.
ಹಾಯ್ ಫ್ರೆಂಡ್ಸ್, ಮಾಲ್ಪೆ ಬೀಚಲ್ಲಿ ಇದ್ದೀವಿ. ಅಲ್ಲ ನೋಡಿ ಮಲ್ಪೆ ಬೀಚ್ ಮುಗೀತು. ಈಗ ನೆಕ್ಸ್ಟ್ ಎಲ್ಲಿಗೆ ಅಂತ ಪ್ಲಾನ್ ಇಲ್ಲ, ನೋಡ್ದ ನವಿಲು ನವಿಲು ಗೌಡ್ರು ಹೊಸ ಹೊಡ್ಕೊ ಹೋಯ್ತವ್ರೆ. ಗೌಡ್ರು ಸೈಕಲ್ ಹೊಡಿತಾ ಇದ್ದಾರೆ. ನಾವು ಈಗ ಹೋಗ್ತಾ ಇದ್ದೀವಿ ಎಲ್ಲಿಗೆ ಅಂದ್ರೆ ಬೀಚ್ಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನೀರ ಸಿಗ್ತಿದೆ ಅಂದಿದ್ದಾರೆ. ನೀರ ಸಿಗೋದು ಏನಂದ್ರೆ ನಮ್ಮ ಮೈಸೂರಲ್ಲಿ ತೆಂಗಿನ ಮರ ನೀರ ಸಿಗುತ್ತೆ, ಇಲ್ಲಿ ಈತ್ಲು ಮರದ ಸಿಗುತ್ತೆ ನೀರ. ಅದಕ್ಕೆ ಇಲ್ಲಿ ಹುಡುಕ್ತಾ ಇದೀವಿ. ಇಲ್ಲಿ ಯಾರೋ ಸಿಗ್ತಿದೆ ಅಂದ್ರು. ನಮ್ಗೆ ಗೊತ್ತಿತ್ತ ಈ ಪ್ಲೇಸು. ವ್ಯೂ ಮಾತ್ರ ಸಖತ್ತಾಗೈತೆ. ಇಲ್ಲೇ ನಾವು ನೀರ ಕುಡ್ದು ಬೀಚ್ ಪಕ್ಕದಲ್ಲೇ ಇತ್ತು. ವಾಚು ಇವತ್ತು ವೈಬ್ರೇಟ್ ಆಯಿತು. ಏನಕ್ಕೆ ಅಂತ ನೋಡಿದ್ರೆ 7000 ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ. ಫಸ್ಟ್ ಟೈಮ್ ಆಫ್ಟರ್ ಲಾಂಗ್ ಟೈಮ್. ಇದು ಫಸ್ಟ್ ಟೈಮ್ ಅಲ್ಲ, ಆಫ್ಟರ್ ಲಾಂಗ್ ಟೈಮ್. ಹಾಗೆ ನೀರ ಕುಡ್ಕೊಂಡು ಹಾಗೆ ಬೀಚಲ್ಲೇ ಸುತ್ತಾಡ್ತಾ ಅಲ್ಲೇ ಮೀನು ತಿನ್ನೋಣ ಅಂತ ನಾವು ಹೋದೋ. ಸೀ ಫಿಶ್ಶು ಎಲ್ಲ ಇಲ್ಲಿ ಸ್ವಲ್ಪ ಕಡಿಮೆ ರೇಟು. ಆಮೇಲೆ ನಾವಿಲ್ಲಿ ಅಂಜಲ್ಲು ಮತ್ತು ವೈಟ್ ಪಾಂಪ್ಲೆಟು ಕಾಣೆ ಆರ್ಡ್ರ್ ಮಾಡಿಕೊಂಡು ಪ್ರಾನ್ಸು 7ಕ್ಕೆ 250 ಅಂದರು. ಅದಕ್ಕೆ ಬೇಡ ಅಂತ ಇದನ್ನೇ ತಿಂದು. ಮಾಲ್ಪೆ ಬೀಚಿಂದ ನಾವು ಹೊರಟಿದ್ದು ಡೈರೆಕ್ಟು ಕುಂದಾಪುರಗೆ. ಕುಂದಾಪುರದಲ್ಲಿ ಸ್ಟೇ ಆಗೋದ ಅಂತ ಕುಂದಾಪುರಕ್ಕೆ ನೈಟೇ ನಾವು ಹೊರಡ್ತೀವಿ. ಇವತ್ತೊಂದು ದಿನದ್ದು 2ನೇ ದಿನದ್ದು ವಿಡಿಯೋ ಇಷ್ಟೇ. ಇನ್ನು ನೆಕ್ಸ್ಟ್ ದಿನ 3ನೇ ದಿನದ್ದು ಕುಂದಾಪುರದಲ್ಲಿ ನಾವು ಏನೇನು ಮಾಡ್ದೋ, ಯಾವ್ಯಾವ ದೇವಸ್ಥಾನಕ್ಕೆ ಹೋದೋ ಅದು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀವಿ. ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ನಾಳೆ ಸಿಗುವ.